ಮಂಡ್ಯದಲ್ಲಿ ಇವತ್ತು ಬೃಹತ್ ಸಮಾವೇಶಕ್ಕೆ ಜೆಡಿಎಸ್ ನ ಕಾರ್ಯಕರ್ತರು ಸಾಕ್ಷಿಯಾದರು ಅಂತಾನೆ ಹೇಳ್ಬೋದು. ಸಾಕಷ್ಟು ಕಾರ್ಯಕ್ರಮಗಳಿಗೆ ಇವತ್ತು ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಚಾಲನೆಯನ್ನು ಕೂಡ ನೀಡಿದ್ರು. ಈ ಒಂದು ಸಮಾವೇಶಕ್ಕೆ ಬಂದಂತಹ ಸಾಕಷ್ಟು ಜೆಡಿಎಸ್ ನ ಕಾರ್ಯಕರ್ತರು ನನ್ನೊಂದಿಗಿದ್ರೆ ಅವರು ನಾವು ಮಾತನಾಡಿಸೋಣ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ನ ಕಾರ್ಯಕರ್ತರು ನಿಮ್ಮನ್ನೊಳಗೊಂಡಾಗೆ ಬಂದಿದ್ರಿ. ಸುಮಾರು ಕಾರ್ಯಕ್ರಮಗಳ ಅನುಷ್ಠಾನ ಮಾಡಿದ್ರು. ದೇವೇಗೌಡರು ಅವ್ರ ಮಗ ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು. ಏನ್ ಹೇಳಿಕ್ ಬಯಸಿರಿ ಕಾರ್ಯಕ್ರಮದ ಬಗ್ಗೆ ಒಟ್ಟಾರೆಯಾಗಿ? ನೋಡಿ ಸರ್, ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ. ಒಂದು ಅಂಗವಿಕಲರಿಗೆ ಒಂದು ವೆಹಿಕಲ್ ಅದನ್ನ ಸಹಾಯ ಮಾಡಿದ್ದಾರೆ. ಅಲ್ಲ ಮಾಡುತ್ತಾರೆ ಅಂದ್ರೆ ಎಲ್ಲ ಮಾಡೋ ಪ್ರಶ್ನೆ ಇಲ್ಲ. ಊರ್ಜಿತ ಪಡಿಸ್ಬೇಕು. ಅದು ಇವತ್ತು ಊರ್ಜಿತ ಪಡಿಸಿದ್ದಾರೆ. ಇವತ್ತು 388 ಕೊಟ್ಟಿದ್ದಾರೆ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ವಿ ಸಿ ಫಾರ್ಮ್ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂದು 14 ಕೋಟಿ ಅಂತ ಹೇಳಿದ್ದಾರೆ. ಅದು ಒಂದು SR ಈ ಲೆಕ್ಕಾಚಾರದಲ್ಲಿ ಮುಂದಿನ ಭವಿಷ್ಯದಲ್ಲಿ ಇನ್ನೂ 25 ಕೋಟಿಗೆ ಹೋಗ್ಬೋದು. ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ತರಬೇತಿನ ಪಡ್ಕೊಂಡು ಬೇರೆ ಔಟ್ ಆಫ್ ಕಂಟ್ರಿಗೆ ಹೋಗುವಂತ ತರಬೇತಿನ ಪಡ್ಕೊಂಡು ಹೋದಾಗ ನಮ್ಮ ಮಂಡ್ಯ ಜಿಲ್ಲೆಗೆ ಹೆಸರುವಾಸಿಗೆ ಬರ್ತದೆ ಅಂತ ಹೇಳಿ ಈ ಸಮಯದಲ್ಲಿ ನಮ್ಮ ಪಕ್ಷದ ಕುಮಾರಸ್ವಾಮಿ ಅವರಾದಂತ ಅವರಿಗೆ ಈ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳಿ ಈ ಭಗವಂತನಲ್ಲಿ ಹಾರೈಸ್ತೀನಿ. ಮುಂಬರುವಂತಹ ಚುನಾವಣೆಯಲ್ಲೂ ಕೂಡ ನೀವು ಜೆಡಿಎಸ್ ಗಟ್ಟಿ ಮಾಡ್ಕೊಂತೀರಾ ಸರ್. 2028ಕ್ಕೆ ಆದ್ರೂ ನರೇಂದ್ರ ಮೋದಿ ಅವರ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮುಂದಿನ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ನನ್ನ 100ಕ್ಕೂ 100 ಅಭಿಲಾಷೆನ ವ್ಯಕ್ತಪಡಿಸ್ತೀನಿ. ಸರ್ ಹೇಳಿ ಸರ್, ಏನ್ ಹೇಳ್ತೀರಿ? ನೀವು ಕೂಡ ಕಾರ್ಯಕ್ರಮ ಭಾಗವಹಿಸಿದ್ರಿ. 100% ಕುಮಾರಣ್ಣ ಅವ್ರದ್ದು ಯಾವತ್ತು 7 ತಾಲೂಕಲ್ಲಿ 7 ಜನ MLA ಆದಿ ಆಯ್ತಾರೆ. 2028ಕ್ಕೆ 100ಕ್ಕೆ 100 ಭರವಸೆ ಇದೆ. ಜನ ಕೈ ಹಿಡಿತಾರೆ. ಈಗೇನೋ ಮುಂಚೆ ಆಯ್ತು, ಈಗ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾವ್ರೆ. ಒಳ್ಳೆ ಉದ್ಯೋಗ ಎಲ್ಲ ತರ್ತಾ ಇದಾರೆ, ಹೊರದೇಶದಿಂದ ಮಾಡ್ತಾ ಇದಾರೆ. ಕೇಂದ್ರದ ಒಳ್ಳೆ ಮಂತ್ರಿ ಕೊಟ್ಟಿದ್ದಾರೆ. ಅದರಲ್ಲೆಲ್ಲ ಉನ್ನತ ಸ್ಥಾನದಲ್ಲಿ ಬರ್ತಾ ಇದಾರೆ. ಒಳ್ಳೆ ಕಾಲೇಜ್ಗಳು, ಸ್ಕೂಲ್ಗಳು, ಲ್ಯಾಪ್ಟಾಪ್ಗಳು, ಇದು ಆಂಬುಲೆನ್ಸ್ ಎಲ್ಲ ಕೊಟ್ಟಿದ್ದಾರೆ. ಒಳ್ಳೇದಾಗಲಿ. ಅವ್ರಿಗೂ 100 ವರ್ಷ ಆಯುಷು ಆರೋಗ್ಯ ಕೊಟ್ಟು ಈ ಇಡೀ ಮಂಡ್ಯ ಜಿಲ್ಲೆಯ ಕ್ಲೀನ್ ಆಗಿ ನೋಡ್ಕೊಂಗೆ ಅವನಿಗೆ ಆಶೀರ್ವಾದ ಮಾಡುವ. ಸರ್ ಏನ್ ಹೇಳ್ತೀರಾ? ನೀವು ಕೂಡ ಭಾಗವಹಿಸಿದ್ರಿ, ಸುಮಾರು ಕಾರ್ಯಕ್ರಮಗಳ ಅನುಷ್ಠಾನ ಮಾಡಿದ್ರು. ಬಹಳ ಮುಖ್ಯವಾಗಿ ವಿಶೇಷವಾಗಿ ಮಂಡ್ಯದಲ್ಲಿ ಪಕ್ಷನ ಉಳಿಸ್ಕೊಳ್ಬೇಕು ಅಂತನಾ ಅಥವಾ ವ್ಯಕ್ತಿನ ಉಳಿಸ್ಕೊಳ್ಬೇಕಾಯ್ತಾನೆ ಏನು ಅಂತ? ವ್ಯಕ್ತಿ ಅಂತಲ್ಲ ಸರ್, ಇದು ಪಕ್ಷ ಅಂತಲ್ಲ. ಪಕ್ಷದ ಇದು ಬರಲ್ಲ. ಇದು ಪಕ್ಷ ಜನ ನನ್ಗೆ ಬೆಂಬಲಿಸವ್ರೆ. ಅದಕ್ಕೋಸ್ಕರ ನಾನು ಜನಕ್ಕೆ ಕಾಪಾಡಬೇಕು ಅನ್ನೋದು ಕುಮಾರಣ್ಣ ಉದ್ದೇಶ ಇದೆ. ಪಕ್ಷ ಅಂತಲ್ಲ. ಪಕ್ಷ ಬಿಡಿ, ಅವ್ರ ಪಕ್ಷ ಅವರು ಜನ ಕುಮಾರಣ್ಣ ಬರ್ಲಿಲ್ಲ ಅಂದ್ರೂ ಓಟ್ ಹಾಕ್ತಾರೆ ಮಂಡ್ಯ ಜನ ಕುಮಾರಣ್ಣಂಗೆ. ಪಕ್ಷಕ್ಕೆ ಇಲ್ಲಿ ಅದಕ್ಕೋಸ್ಕರ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಜನ ನನ್ನ ನಂಬಿ ಬಂದವ್ರೆ, ಅದಕ್ಕೋಸ್ಕರ ಕೊಡ್ತೀನಿ ಅಂತಾರೆ. ಆದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೆಲವ್ರು ಇದ್ದಾರೆ. ಈ ಬಂದ ತಕ್ಷಣ ಒಂದು ಬಿಲ್ಡಪ್ ಕೊಡ್ತಾರೆ. ಅಲ್ಲಿ 100 ಎಕರೆ ಇದೆ, ನಾನು 100 ಎಕರೆ ಕೊಡ್ತೀನಿ ಬನ್ನಿ, ನಾನು 50 ಎಕರೆ ಕೊಡ್ತೀನಿ ಬನ್ನಿ ಅಂತ ಕೊಡುದಲ್ಲ, ಹೇಳುದಲ್ಲ. ಕೊಟ್ಬಿಟ್ಟು ಜಿಲ್ಲಾಧಿಕಾರಿ ಅದು ಸಂಬಂಧಪಟ್ಟ ಇಲಾಖೆಗಳು ಕರೆಸಿ ಮಾಡಿ ಕೊಡ್ಬೇಕು. ನಾ ಕೊಟ್ಟಿದ್ದೀನಿ ಅಂತ ಅವಾಗ ತೋರಿಸ್ಬೇಕು. ಬರೀ ಮೀಡಿಯಾ ಮುಂದೆ ಕುಂತ್ಕೊಂಡು ನಾನು ಕೊಟ್ಬಿಟ್ಟಿದೀನಿ 100 ಎಕರೆಯ ಬಂದ್ ಮಾಡ್ಲಿ, ತಾಕತ್ತಿದ್ರೆ ಮಾಡ್ಲಿ ಅಂತಾರೆ ಕೆಲವರು. ನಮ್ಮ ಮದ್ದೂರಿನ ಶಾಸಕರು ಹೇಳಿದಾರೆ, ನಾನೇ 100 ಎಕರೆ ಕೊಡ್ತೀನಿ ಬನ್ನಿ ಅಂತ ಹೇಳ. ಒಳ್ಳೇದು, ಕೊಡ್ಲಿ. ಈಗ ಶಾಸಕರಾಗ ನಮ್ಮ ತಾಲೂಕಲ್ಲಿ ಶಾಸಕರ 100 ಎಕರೆ ಕೊಟ್ಬಿಟ್ಟು ಅವಾಗ ಹೇಳಿ ನಾನು ಅರ್ಧ ತಲೆ ಬೋಳ್ಸ್ಕೊಂಡು ಮೀಸೆ ಬಿಡ್ಸ್ಕೊಂಡು ಓಡಾಡ್ತೀನಿ. ಅರ್ಧ ಮೀಸೆ ಅರ್ಧ ತಲೆ ಬೋಳ್ಸ್ಕೊಂಡು ಓಡಾಡ್ತೀನಿ. 100 ಎಕರೆ ಕೊಟ್ಬಿಟ್ಟು ಅದ್ 100 ಎಕರೆ ಜಮೀನಲ್ಲಿ ಬರೆದ್ಬಿಟ್ಟು ಅದೇನಿದೆ ಕಾನೂನು ಪ್ರಕಾರ ಏನಿದೆ ಅದನ್ನ ಕೊಟ್ಬಿಟ್ಟು ಮಾಡ್ಲಿ. ಅಲ್ಲ, ನೀವು ಚಾಲೆಂಜ್ ಮಾಡ್ತಿದ್ರ ಅಂತ ಹೇಳಿದ್ರೆ ಮದ್ದೂರಿನ ಶಾಸಕರು ಕೊಡಲ್ಲ ಅಂತನಾ ಅಥವಾ ಏನು ಅಂತ? ಸುಮ್ನೆ ಹೇಳಲ್ಲ ಸರ್. ಅವ್ರ ಮೇಲೆ ಇವ್ರಿಗೆ ಹೋಗ್ಬೇಕು, ಇವ್ರ ಮೇಲೆ ಹೋಗ್ಬೇಕು ಅನ್ಸೋದಲ್ಲ ಸರ್. ಅದನ್ನ ಬರ್ಬಿಟ್ಟು ಹೇಳ್ಬೇಕು. 100 ಎಕರೆ ಆಯ್ತಿನ ಬರ್ದ್ಬಿಟ್ಟು ಕುಮಾರಣ್ಣಂಗೆ ವಾಸು ಕೊಟ್ರೆ ಅವ್ ಮುಂದೆ ಏನ್ ಮಾಡ್ತಾರೆ ಕುಮಾರಣ್ಣ ಅನ್ನೋದ ತಿಳ್ಕೋಬೇಕು ಉದಯ ಅವರು. ಸುಮ್ನೆ ಏಕಾಂಗಿಯಾಗಿ 100 ಎಕರೆ ಕೊಡ್ತೀನಿ, ಗಂಡಸಾದ್ರೂ ಮಾಡ್ಲಿ, ತಾಕತ್ತಿದ್ರೆ ಗಂಡಸರು ಅವೆಲ್ಲ ಮಾತಾಡ್ಬಾರ್ದು. ಅದು ನಾಯಕಲ್ಲ ಮಾತು. ಒಬ್ಬರು ಶಾಸಕರಾಗವ್ರೆ, ಜನಪ್ರತಿನಿಧಿ ಅವ್ರೆ, ಜನ ಅವ್ರನ್ನ ಆರಿಸಿದಾರೆ. ಅದಕ್ಕೆ ನಾವು ಗೌರವ ಕೊಡ್ತೀವಿ. ಅವ್ರ ಪದವಿಗೂ ಗೌರವ ಕೊಡ್ತೀವಿ, ಅವ್ರಿಗೂ ಗೌರವ ಕೊಡ್ತೀವಿ. ಆದ್ರೆ ಮಾತಾಡಿದ್ರಲ್ಲಿ ಅವ್ರ ತಾಕತ್ತಿದ್ರೆ ಅದೆಲ್ಲನ ಉಪಯೋಗಿಸಬಾರ್ದು. ಹಂಗೇನ ಮಾಡ್ಲಿ. 100 ಎಕರೆ ಕೊಡ್ಲಿ, 100 ಎಕರೆ ಕೊಟ್ಬಿಟ್ಟು ಅದಕ್ಕೆ ಏನು ಕಾನೂನು ಅಂತ ಇದಿದೆ ಅದು ಮಾಡ್ಲಿ. ಅವ್ರು ಹಂಗ್ ಮಾಡ್ಬಿಟ್ರೆ ನಾನು ಹೇಳ್ದ ಅರ್ಧ ನಿಮಿಷ ಅವ್ರ ತಲೆ ಬೋಳ್ಸ್ಕೊಂಡು 1 ತಿಂಗಳು ಓಡಾಡ್ತೀನಿ ನಾನು. ಮದ್ದೂರು ಹೇಳಿ ಸರ್, ನೀವು ಕೂಡ ಭಾಗವಹಿಸಿದ್ರಿ, ಏನ್ ಹೇಳ್ತೀರಿ ಕಾರ್ಯಕ್ರಮದ ಬಗ್ಗೆ? ಕುಮಾರಣ್ಣವರು ಯಾವಾಗ್ಲೂ ಸದಾ ಮಂಡಿಕೆ ಅವರು ಒಂದ್ ಕಣ್ ಇಟ್ಟಿದ್ದಾರೆ. ಅವ್ರು ಇವತ್ತಿನಲ್ಲ, ಅವ್ರು ಯಾವತ್ ರಾಜಕಾರಣಕ್ಕೆ ಬಂದ್ರು ಅವತ್ತಿನವರೆಗೂ ಮಂಡ್ಯ ಕಂಡ್ರೆ ತುಂಬಾ ಇಷ್ಟ. 7ಕ್ಕೆ 7 ತಗೊಂಡವ್ರು ಯಾರು ಇಲ್ಲ. ಕುಮಾರಣ್ಣವರೇ ಮೊದಲಿಗರು ಅಂತ ನನ್ನ ಅಭಿಪ್ರಾಯ. 7+1 8 ಕೇರನಗರ ಸೇರಿ ಅವರು ಇದು ದೊಡ್ಡ ಬಜೆಟ್. ಇದು ಬೇಗ ಆಗ್ಲಿ ಅಂತ ನಾನು ಸರ್. ಇವತ್ತು ಮಂಡ್ಯದಲ್ಲಿ ಬೃಹತ್ ಸಮಾವೇಶ ಆಗತ್ತೆ, ಕಾರ್ಯಕ್ರಮಗಳತ್ತೆ, ಸಾಕಷ್ಟು ಅನುದಾನಗಳು ಕಾರ್ಯಕ್ರಮಗಳು ಇವತ್ತು
ಚಾಲನೆ ನೀಡಿದ್ರು ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು. ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಏನು ಒಂದು ಕಡೆ ವಿಶೇಷ ಚೇತನರಿಗೆ ಎಲೆಕ್ಟ್ರಿಕ್ ವಾಹನವನ್ನ ಕೊಟ್ರೆ, ಇನ್ನೊಂದು ಕಡೆ ಲ್ಯಾಪ್ಟಾಪ್ ವಿತರಣೆ ಮಾಡಿದ್ರು. ಆಂಬುಲೆನ್ಸ್ ಅನ್ನು ಕೂಡ ಲೋಕಾರ್ಪಣೆ ಮಾಡ್ತಾರೆ. ಏನ್ ಹೇಳ್ತೀರಾ ನೀವು? ತುಂಬಾ ಖುಷಿ ಆಗ್ತಾ ಇದೆ. ಮಂಡ್ಯ ಜಿಲ್ಲೆಗೆ ತುಂಬಾ ಕೊಡುಗೆ ಅಪಾರ ಇದೆ ಕುಮಾರಸ್ವಾಮಿ ಅನ್ನೋದು. ಹೇಳ್ಬೇಕು ಅಂದ್ರೆ ಅವರು ತುಂಬಾ ಮೃದು ಸ್ವಭಾವ, ಹೆಲ್ಪಿಂಗ್ ನೇಚರ್ ಚೆನ್ನಾಗಿದೆ. ಅವ್ರಿಗೆ ಆ ದೇವರು ಚಾಮುಂಡೇಶ್ವರಿ ತುಂಬಾ ಆಶೀರ್ವಾದ ಮಾಡಿ ಇನ್ನೊಂದಷ್ಟು ಜನಕ್ಕೆ ಭಾರಿ ಹೆಲ್ಪ್ ಮಾಡಲಿ, ಇನ್ನೂ ಅಂಗವಿಕಲಗಳಿಗೆ ಭಾರಿ ಹೆಲ್ಪ್ ಮಾಡಲಿ, ಮತ್ತು ಸ್ಕೂಲ್ ಮಕ್ಕಳುಗಳಿಗೆ ಭಾರಿ ಹೆಲ್ಪ್ ಮಾಡಲಿ. ಮತ್ತು ಇದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಗೆ ನೀರಾವರಿ ಸಮಸ್ಯೆ ಆಗ್ದಂಗೆ ಬೇರೆ ರೀತಿ ಡೆವಲಪ್ಮೆಂಟ್ ಮಾಡಬೇಕು. ಮತ್ತು ಪ್ರತಿಯೊಂದು ತಾಲೂಕುಗಳಲ್ಲೂ ಒಂದೊಂದು ಚೆಕ್ ಡ್ಯಾಮ್ ಥರ ಮಾಡಿ ಅಂತರ್ಜಲ ಇದು ಅಂತರ್ಜಲ ಇದು ವೀಕ್ ಆಗ್ದಂಗೆ ಜನಗಳಿಗೆ ನೀರಿನ ತೊಂದರೆ ಆಗ್ದಂಗೆ ನೋಡ್ಕೊಂಡು ಕೇಂದ್ರ ಸಚಿವರ ಜೊತೆ ಮಾತಾಡಿ ಏನು ಕಾವೇರಿ ಅಂದರೆ ಗಂಗಾ ಕಲ್ಯಾಣ ಯೋಜನೆ ಮಾಡಿ ತುಂಬ ಹೆಲ್ಪ್ ಆಗಿದೆ. ಮತ್ತು ಕಾವೇರಿ ನೀರಿಗೆ ಮತ್ತು ಗಂಗಾ ನದಿನ ಜೋಡಣೆ ಮಾಡಬೇಕು ಅಂತ ಒಂದು ಅನುದಾನ ಇದೈತೆ, ಅದೊಂದು ಸ್ಕೀಮು. ಅದನ್ನು ತಂದು ಕಾವೇರಿ ನೀರಿಗೆ ಗಂಗಾ ನದಿಯಿಂದ ಕಾವೇರಿ ನೀರು ಜೋಡಣೆ ಮಾಡಿ ನಮ್ಮ ಕರ್ನಾಟಕದಲ್ಲಿ ಇರುವಂಥ ನೀರಿನ ಸಮಸ್ಯೆನ ಬಗೆಹರಿಸಿ ಎಲ್ಲ ಜನಗಳಿಗೆ ವ್ಯವಸಾಯಕ್ಕೆ ನೀರು, ಕರೆಂಟ್ ನೀರು, ಓಡಾಡೋಕೆ ರೋಡು ಇಷ್ಟಿದ್ರೆ ನಮ್ಮ ಸರ್ಕಾರಕ್ಕೆ ನಾವೇ ಸಾಲ ಕೊಡ್ತೀವಿ. ಇದನ್ನೆಲ್ಲ ಮಾಡಿಕೊಟ್ರೆ, ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ. ಅಲ್ಲಿ ನೀರಾವರಿ ಸಚಿವ ಜೊತೆ ಮಾತಾಡಿ ಇದನ್ನೆಲ್ಲ ಹೆಲ್ಪ್ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ. ಗಂಗಾ ನದಿನ ಜೋಡಣೆ ಮಾಡಿ ನೀರನ್ನು ತಂದು ಕಾವೇರಿ ನದಿಗೆ ಬಿಡೋದು ಒಂದು ತುಂಬ ಕಷ್ಟ ಇದೆ. ಬಟ್ ಅದನ್ನು ಒಂದು ಮಾಡ್ಕೊಬಿಟ್ರೆ ನಮ್ಮ ಜನಗಳಿಗೆ ಭಾರಿ ಉಪಕಾರ ಆಗುತ್ತೆ. ಮತ್ತು ಅಂಗವಿಕಲಗಳಿಗೆ ಏನು ಈ ಕೊಡುಗೆಗಳು ಮಾಡ್ತಾ ಇದ್ದಾರೆ ತುಂಬ ಹೆಲ್ಪ್ಫುಲ್ಲು. ಮತ್ತು ಅವರು ಕತ್ಲೆಯಿಂದ ಬೆಳಕಿಗೆ ಬರೋ ರೀತಿ ಆಯಿತು. ಅಂದರೆ ಅವರು ಬೇರೆಯವ್ರ ಮೇಲೆ ಅವಲಂಬಿತರಾಗಿದ್ದರು. ಈಗ ಅವ್ರದ್ದೇ ಆದಂಥ ಜೀವನ ಕಟ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗ್ತಾ ಇದೆ. ಮತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮನ್ನು ಹುಡುಗನ ಸೆಲೆಕ್ಷನ್ ಆಗೈತೆ, ತುಂಬ ಖುಷಿ ಆಗ್ತದೆ. ಮತ್ತು ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿ ಅಂತ ನಾವು ಆ ದೇವ್ರನ್ನ ಕೇಳ್ಕೊತೀವಿ. ಮತ್ತು ಕುಮಾರಸ್ವಾಮಿ ಅವರಿಗೆ ನಮ್ಮ ಧನ್ಯವಾದಗಳು ಹೇಳ್ತೀವಿ. ಸರ್, ಏನ್ ಹೇಳ್ತೀರಿ ಒಟ್ಟಾರೆಯಾಗಿ ಕಾರ್ಯಕ್ರಮದ ಬಗ್ಗೆ? ಸರ್, ಇವತ್ತು ನಮ್ಮ ಸೆಂಟ್ರಲ್ಲು ಕುಮಾರಣ್ಣ ಬಂದು ಒಳ್ಳೆ TVS ಕಂಪ್ನಿಗಳು ಒಳ್ಳೆ 380 ಗಾಡಿಗಳನ್ನು ವಿತರಣೆ ಮಾಡಿ ಎಲ್ಲರಿಗೂ ಹ್ಯಾಂಡಿಕ್ಯಾಪ್ಗಳಿಗೆ ಅದ್ಭುತವಾಗಿ ಒಳ್ಳೆ ಗಾಡಿ ತಗೊಟ್ಟಿದ್ದಾರೆ. ಒಳ್ಳೆ ಲೈಫ್ ಗಾಡಿ ಬರ್ತದದು. ಇವತ್ತು ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ. ಇವತ್ತು ಎಲ್ಲ ಲ್ಯಾಪ್ಟಾಪ್ನೂ ಕೊಟ್ಟಿದ್ದಾರೆ ಒಳ್ಳೆ ವಿದ್ಯಾರ್ಥಿಗಳಿಗೆ, ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ. ಭಾಳ ಆಂಬ್ಯುಲೆನ್ಸ್ ಕೊಟ್ಟಿದ್ದಾರೆ. ಬ್ಲಡ್ ಕ್ಯಾಂಪ್ ಮಾಡಿದ್ದಾರೆ, ಆರೋಗ್ಯ ತಪಾಸಣೆ ಮಾಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ ಅದ್ಭುತವಾಗಿ. ಇವತ್ತು ಇಲ್ಲಿ ಬಸ್ಸಾಳಲ್ಲಿ 100 ಎಕರೆ ಜಮೀನು ನೋಡಿ ಇಂಡಸ್ಟ್ರಿಯಲ್ಲಿ ಯಾರೋ ಒಂದು ಇಂಡಸ್ಟ್ರಿ ಮಾಡೋಣ ಅಂದ್ಬಿಟ್ಟು ಕಂಪ್ನಿಯವ್ರು ಕಳಿಸಿದ್ದಾರೆ. ಕಂಪ್ನಿಯೆಲ್ಲ ಮಾತಾಡಿ ಇಲ್ಲಿ ಮಾಡೋಣ, ನಮಗೆ ಜಾಗ ಕೊಡಲಿ, ಸುಮ್ಗೆ ಕೊಡೋಲ್ಲ ಅಂತಾರೆ. ಇವ್ರು ಮಂಡ್ಯ DC ಹಾಕಿದ್ದಾರೆ. DC ಹಾಕಿ MLA ಹೇಳಿದ್ದಾರೆ ನಾವು ಮಾಡ್ತೀವಿ ಅಂತ. ಇವ್ರನ್ನ ಕೊಡ್ತಾರ ಅಂತಾರೆ. ಜಾಗ ಪರ್ಚೇಸ್ ಮಾಡಿ ಇವತ್ತು ಸೆಂಟ್ರಲ್ ಮಿನಿಸ್ಟ್ರಿ ಹೇಳಿ ಬಸ್ಸಾಳ ಆಗ್ಬೋದು, ಎಲ್ಲಾರಾಗ್ಬೋದು 100 ಎಕರೆ ಜಮೀನು ಕೊಟ್ಟರೆ ಇವತ್ತು ಒಳ್ಳೆ ಕಂಪ್ನಿ ಮಾಡ್ತಾರೆ ಸರ್. ಹೇಗಿತ್ತು ಇದಕ್ಕಿಂತ ಮುಂಚೆ ಮಂಡ್ಯ ಹೇಗಿತ್ತು, ಇವಾಗ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ? ಇವತ್ತು ಅಭಿವೃದ್ಧಿ ಚೆನ್ನಾಗಿ ಆಯ್ತದೆ ಸರ್. MP ಗೆದ್ದೆ ಆಗಲಿ, MLAಗಳಾಗಲಿ ಎಲ್ಲ ಕೆಲಸ ಮಾಡ್ತಿದ್ದಾರೆ. ನಮ್ಮ MP ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅದ್ದೂರಾಗಿ. ಇವತ್ತು ಇಂಥ ಎಲೆಕ್ಟ್ರಿಕ್ ಗಾಡಿ ಒರಿಜಿನಲ್ಲು TVS ಕಂಪ್ನಿ ಮೇಲೆ ಭಾಳ ಚೆನ್ನಾಗಿದೆ ಗಾಡಿ. ಒಳ್ಳೆ ಫೇಮಸ್ ಗಾಡಿಗಳು ಚೆನ್ನಾಗಿ ಮಾಡಿದ್ದಾರೆ ಸರ್. ಏನೇನು ಅಭಿವೃದ್ಧಿಗಳು ಆಗ್ಲಿಕ್ಕೆ ಇನ್ನೂ ಕೂಡ ಬಾಕಿ ಇದೆ ಅಂತ ಹೇಳಿ ಏನೇನು ನೋಟಿಸ್ ಮಾಡ್ತೀರಾ? ಶುಗರ್ ಫ್ಯಾಕ್ಟ್ರಿ ನಮ್ಮ ಮಂಡ್ಯ ಜಿಲ್ಲೆಗೆ 2ನೇ ಸ್ಥಾನ ಶುಗರ್ ಫ್ಯಾಕ್ಟ್ರಿ. ಅದು ನಮ್ಮ ಇದಕ್ಕೆ ಶುಗರ್ ಫ್ಯಾಕ್ಟ್ರಿ ಮೇಯ್ನ್. ನಮಗೆ ಒಳ್ಳೆ ಸಂಬಳ, ಇನ್ನೂ ರೈತರಿಗೆ ಪೇಮೆಂಟ್ ಇನ್ನೂ ಕೊಡ್ತಾಯಿಲ್ಲ. ಒಳ್ಳೆ ಇನ್ನೂ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳೋರು ಕುಮಾರಣ್ಣ. ಒಳ್ಳೆ ಇನ್ನೂ 100 ಎಕರೆ ಜಮೀನು ತಗೊಂಡು 8,000 ಕೋಟಿ ಬಂದು ದುಡ್ಡು ವಾಪಸ್ ಹೊಂಟಾಗಿತ್ತು. ತಿರ್ಗಾ ಪುನಃ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫಾರಮಲ್ಲಿ ಹೊಸ ಫ್ಯಾಕ್ಟ್ರಿ, ಹೊಸ ಆಶ್ರಮ ಮಾಡ್ತೀನಿ ಅಂತ ಹೇಳೋರು ಸರ್. ಏನ್ ಹೇಳ್ತೀರಾ ಕೊನೆಯದಾಗಿ ಕುಮಾರಸ್ವಾಮಿ ಅವರಿಗೆ ಏನ್ ಹೇಳ್ತೀರಿ ನೀವು? ಕೇಂದ್ರ ಸಚಿವರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ನೀವು ಕೂಡ ಹೇಳಿದ್ರಿ. ಅದ್ಭುತವಾಗಿ ಮಾಡ್ತಾರೆ. ನೆಕ್ಸ್ಟ್ CM ಆಯ್ತಾರೆ ಸರ್, ಪಕ್ಕಾ CM ಆಗುತ್ತಾರೆ. ಪಕ್ಕವಾಗಿ 180 ಸೀಟ್ 150 ಸೀಟ್ ಬರ್ತಾರೆ ಸರ್. ಆದೇ ಆಯ್ತಾರೆ ಸರ್. ಕಮೆಂಟ್ ಪಕ್ಷಕ್ಕೆ ಆದೇ ಆಯ್ತಾರೆ. ಇದಿಷ್ಟು JDS ನ ಕಾರ್ಯಕರ್ತರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಮಂಡ್ಯ.